ಶ್ರೀ ಶಿವಲೀಲಾಮೃತ 11ನೇ ಅಧ್ಯಾಯ ಶ್ರೀ ರುದ್ರಾಧ್ಯಾಯ ಶ್ರೀ ಗಣೇಶಾಯ ನಮಃ. ಯಾರು ಶಿವಭಜನೆಯಲ್ಲಿ ರಥರಾಗಿರುವರೋ, ಶ್ರೀ ಶಿವಲೀಲಾಮೃತ ಶ್ರವಣ ಮಾಡುವರೋ, ಶಿವಾರ್ಚನೆ ಮಾಡುವರೋ ಅವರೇ ಧನ್ಯರು. ಸೂತರು ಶೌನಕಾದಿ ಮುನಿಗಳನ್ನು ಕುರಿತು ಹೇಳಲನುವಾದರು. ಭಕ್ತಿಯಿಂದಾಗಲಿ ಅಭಕ್ತಿಯಿಂದಾಗಲಿ ರುದ್ರಾಕ್ಷಿಗಳನ್ನು ಧರಿಸಿದರೆ ಬರುವ ಪುಣ್ಯಕ್ಕೆ ಎಣೆಯಿಲ್ಲ. 1000 ರುದ್ರಾಕ್ಷಿಗಳನ್ನು ಧರಿಸಿದವನು ಶ್ರೀ ಶಂಕರನಿಗೆ ಸಮಾನನಾಗಿ ಸಮಸ್ತ ದೇವತೆಗಳಿಗೆ ವಂದ್ಯನಾಗುವನು. 2 ಮುಂಗೈಗಳಲ್ಲಿ 16 ಚಂಡಿಕೆಗೆ 1, 2 ತೋಳುಗಳಲ್ಲಿ 12 ಕಂಠದಲ್ಲಿ 32, ತಲೆಯಲ್ಲಿ 40, 2 ಕಿವಿಗಳಲ್ಲಿ 6, ಕೊರಳಲ್ಲಿ 108 ಈ ಪ್ರಕಾರ ವಿಧಿಯಿಂದ ರುದ್ರಾಕ್ಷಿಗಳನ್ನು ಧರಿಸಿದವನು ಶಿವಪುತ್ರನಿಗೆ ಸಮಾನನಾಗುವನು. ಕಂಠದಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿದವನಿಗೆ ಪಾಪ ಲೇಪವಾಗುವುದಿಲ್ಲ. ಅವರಿಗೆ ಸದ್ಗತಿಯಾಗಿ ಶಾಶ್ವತವಾದ ರುದ್ರಲೋಕ ಉಂಟಾಗುವುದು. ರುದ್ರಾಕ್ಷಿಯ ಮಾಲೆಯಿಂದ ಜಪಾದಿಗಳನ್ನು ಮಾಡಿದರೆ ಅನಂತ ಫಲವೂ ಬರುವುದು. ಇದರ ಬಗ್ಗೆ ಒಂದು ಐತಿಹಾಸಿಕ ಉದಾಹರಣೆಯನ್ನು ಕೊಡುವೆನು. ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆಂಬ ರಾಜನು ರಾಜ್ಯವಾಳುತ್ತಿದ್ದನು. ಆತನಿಗೆ ವಿವೇಕಸಂಪನ್ನನಾದ ಪ್ರಧಾನಿಯಿದ್ದನು. ಆತನು ಪರಮಚತುರನೂ ಪಂಡಿತನೂ ಇದ್ದನು. ರಾಜನಿಗೆ ಪೂರ್ವಸುಕೃತದಿಂದ ಪತಿವ್ರತೆಯಾದ ರಾಣಿಯು ದೊರಕಿದ್ದಳು. ರಾಜನೂ ಪ್ರಧಾನಿಯೂ ಬಹಳ ಅನುಷ್ಠಾನ ಮಾಡಿದರು. ಆಗ ಇವರಿಬ್ಬರಿಗೂ ಪುತ್ರರು ಜನಿಸಿದರು. ರಾಜಪುತ್ರನ ಹೆಸರು ಸುಧರ್ಮ ಎಂದು ಇಡಲಾಗಿತ್ತು. ಪ್ರಧಾನಾತ್ಮನ ಹೆಸರು ತಾರಕ ಎಂಬುದು. ಇಬ್ಬರು ನಿಸ್ಸೀಮ ಶಿವಭಕ್ತರು. ಶಿವಧ್ಯಾನದಲ್ಲಿ ಯಾವಾಗಲೂ ಆಸಕ್ತರು. ಇಬ್ಬರೂ ವೈರಾಗ್ಯಶೀಲರು. ಲೌಕಿಕ ಸಂಗತಿಯಲ್ಲಿ ಅವರು ಇರುವುದಕ್ಕೆ ಸೇರುವುದಿಲ್ಲ. 5 ವರುಷದವರಾದಾಗ ಆ ಬಾಲಕರ ತಂದೆತಾಯಿಗಳು ತೊಡಿಸಿದ ಉಡುಗೆ ತೊಡುಗೆಗಳನ್ನು ಕಿತ್ತಿ ಎಸೆದು ರುದ್ರಾಕ್ಷಿಗಳನ್ನು ಧರಿಸುತ್ತಿದ್ದರು. ಸದಾ ಶಿವನಾಮವನ್ನು ಉಚ್ಚರಿಸುತ್ತಿದ್ದರು. ಶಿವಲೀಲಾಮೃತವನ್ನೇ ಶ್ರವಣ ಮಾಡುತ್ತಿದ್ದರು. ಸರ್ವಾಂಗಕ್ಕೆ ಭಸ್ಮವನ್ನು ಲೇಪಿಸಿಕೊಳ್ಳುವರು. ರಾಜನೂ ಪ್ರಧಾನಿಯೂ ಇವರ ನಡವಳಿಕೆಯನ್ನು ಕಂಡು ಆಶ್ಚರ್ಯಚಕಿತರಾದರು. ಒಂದು ದಿನ ರಾಜಗುರು ಪರಾಶರ ಮಹರ್ಷಿಗಳು ರಾಜನ ದರ್ಶನಕ್ಕೆ ಆಗಮಿಸಿದರು. ರಾಜನು ಅವರನ್ನು ಎದುರುಗೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಕರೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಷೋಡಶೋಪಚಾರಗಳಿಂದ ವಿದ್ಯುಕ್ತವಾಗಿ ಪೂಜಿಸಿದನು. ಆಮೇಲೆ ರಾಜನು ಭಕ್ತಿ ವಿನಯಗಳಿಂದ ಕೈಮುಗಿದು, ಮಹಾನುಭಾವರೇ, ನನ್ನ ಹಾಗೂ ಮಂತ್ರಿಕುಮಾರರಿಬ್ಬರು ರಾತ್ರಿಂದಿನ ಶಿವನ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಅವರು ಸುವರ್ಣ ಹಾಗೂ ರತ್ನಾಭರಣಗಳನ್ನು ಧರಿಸುವುದಿಲ್ಲ. ವೈರಾಗ್ಯಶೀಲರಾಗಿ ಭಸ್ಮಧಾರಣೆ ಮಾಡಿಕೊಂಡು ರುದ್ರಾಕ್ಷಿ ಧರಿಸುವರು. ರಾಜವಿಲಾಸಗಳು ಇವರಿಗೆಷ್ಟೋ ರುಚಿಸುವುದಿಲ್ಲ. ಸದಾ ಏಕಾಂತಪ್ರಿಯರಾಗಿರುವರು. ಹೀಗಾದರೆ ಮುಂದೆ ಇವರು ರಾಜ್ಯವನ್ನು ಹೇಗೆ ಆಳುವರು ಎಂಬ ಚಿಂತೆಯೂ ನನಗೆ ಉಂಟಾಡಿದೆ. ಹೀಗೆ ನುಡಿದು ಅವರಿಬ್ಬರನ್ನೂ ಕರೆಕಳುಹಿ ಮುನಿಪಾದಗಳಿಗೆ ಕೆಡಹದರು. ಮುನಿಗಳು ಅವರನ್ನು ಹಿಡಿದು ಎತ್ತಿ ಜ್ಞಾನದೃಷ್ಟಿಯಿಂದ ಕಂಡು, ಇವರು ಹೀಗೆ ಶಿವಭಕ್ತರಾದದ್ದನ್ನು ನಿನಗೆ ಹೇಳುವೆನು, ಇವರ ಪೂರ್ಣ ಚರಿತ್ರೆಯನ್ನು ಕೇಳು ಎಂದು ನುಡಿದು ಹೇಳಹತ್ತಿದರು. ಪೂರ್ವದಲ್ಲಿ ಕಾಶ್ಮೀರ ದೇಶದಲ್ಲಿ ನಂದಿ ಎಂಬ ಉತ್ತಮ ನಗರವಿತ್ತು. ಅಲ್ಲಿ ಮಹಾನಂದ ಎಂಬ ಹೆಸರಿನ ಶ್ರೇಷ್ಠ ವಾರಾಂಗನೆ ಇದ್ದಳು. ಅವಳು ಸ್ವರ್ಗಸುಂದರಿಯಂತೆ ರೂಪವುಳ್ಳವಳಾಗಿದ್ದಳು. ಅವಳ ಭಾಗ್ಯಕ್ಕೆ ಪಾರವೇ ಇರಲಿಲ್ಲ. ರತ್ನಮಯ ದಂಡಯುತ ಚಾಮರಗಳು ಅವಳ ಮೈಮೇಲೆ ಸದಾ ಬೀಸುತ್ತಿದ್ದವು. ಅವಳ ಪಾದಗಳಲ್ಲಿ ಮಣಿಮಯ ರತ್ನಖಚಿತ ಪಾದುಕೆಗಳೂ ಇದ್ದವು. ಅವಳಲ್ಲಿ ಚಿತ್ರವಿಚಿತ್ರ ವಸ್ತುಗಳಿದ್ದವು. ಹಿರಣ್ಮಯ ರತ್ನ ಪರ್ಯಂಕವಿತ್ತು. ಸದಾ ದಿವ್ಯಾಭರಣಗಳಿಂದ ಭೂಷಿತಳಾಗಿದ್ದಳು. ಅವಳ ಮೈಯಿಂದ ಸುಗಂಧವು ಹೊರಸೂಸುತ್ತಿತ್ತು. ಅವಳ ಹತ್ತಿರ ಗಜ, ತುರಗ, ಗೋ, ದಾಸದಾಸಿಯರು ಅನೇಕರಿದ್ದರು. ಅವಳ ಭಾಗ್ಯಕ್ಕೆ ಎಣೆಯೇ ಇರಲಿಲ್ಲ. ಮನೆಯಲ್ಲಿ ತಾಯಿ ಹಾಗೂ ಸಹೋದರರೂ ಇದ್ದರು. ಅವಳ ಗಾಯನ ಕೇಳಿ ಕಿನ್ನರರು ತಟಸ್ಥರಾಗುತ್ತಿದ್ದರು. ಅವಳ ನರ್ತನಕ್ಕೆ ಕಂದರ್ಪನು ತನ್ಮಯನಾಗಿ ನೃತ್ಯ ಮಾಡುತ್ತಿದ್ದನು. ಅವಳ ನರ್ತನ ಕೌಶಲವನ್ನು ಕಂಡು ಸಕನ ರಾಜರು ತಲೆದೂಗುತ್ತಿದ್ದರು. ಅವಳು ವೇಶ್ಯೆಯಾದರೂ ಪತಿವ್ರತೆಯಾಗಿದ್ದಳು. ಯಾವ ಪುರುಷನ ಕೂಡ ಅವಳ ಸಂಕೇತವಾಗಿತ್ತೋ ಆ ದಿವಸ ಅವನ ಹೊರತಾಗಿ ಬೇರೊಬ್ಬರಿಗೆ ವಶಳಾಗುತ್ತಿರಲಿಲ್ಲ. ಅವಳು ಪರಮ ಶಿವಭಕ್ತಳಾಗಿದ್ದಳು. ಪ್ರದೋಷವ್ರತ, ಶಿವರಾತ್ರಿಗಳನ್ನು ನೇಮದಿಂದ ಆಚರಿಸುತ್ತಿದ್ದಳು. ದಾನಶೀಲಳು, ಉದಾರಳು ಆಗಿದ್ದಳು. ಸದಾ ಅನ್ನಛತ್ರವನ್ನು ನಡೆಸುತ್ತಿದ್ದಳು.
ನಿತ್ಯ ಶಿವನಿಗೆ ಲಕ್ಷ ತ್ರಿದಳಗಳನ್ನು ಅರ್ಪಿಸಿ ಶಿವನ ಪೂಜೆಯನ್ನು ಮಾಡುತ್ತಿದ್ದಳು. ಬ್ರಾಹ್ಮಣನಿಂದ ಶಿವನಿಗೆ ಮಹಾರುದ್ರಾಭಿಷೇಕ ಮಾಡಿಸುತ್ತಿದ್ದಳು. ಯಾಚಕರ ಮನದಿಚ್ಛೆಯನ್ನು ಪೂರೈಸುತ್ತಿದ್ದಳು. ಶ್ರಾವಣ ಮಾಸದಲ್ಲಿ ಕೋಟಿ ಲಿಂಗಗಳ ಪೂಜೆಯನ್ನು ಮಾಡುತ್ತಿದ್ದಳು. ಭದ್ರಸೇನ ರಾಜನೇ, ಸಾವಧಾನ ಚಿತ್ತದಿಂದ ಮುಂದಿನ ಕಥೆಯನ್ನು ಶ್ರವಣ ಮಾಡು. ಅವಳು ಕುಕ್ಕುಟ ಮರ್ಕಟಗಳನ್ನು ಪ್ರೀತಿಯಿಂದ ಸಾಕಿದ್ದಳು. ಅವುಗಳ ಕೊರಳಲ್ಲಿ ರುದ್ರಾಕ್ಷಿ ಕಟ್ಟಿ ಅವುಗಳಿಗೂ ಕುಣಿಯಲು ಕಲಿಸುತ್ತಿದ್ದಳು. ತನ್ನ ನೃತ್ಯಾಗಾರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದಳು. ಕುಕ್ಕುಟ ಮರ್ಕಟಗಳನ್ನು ಅಲ್ಲಿಯೇ ಎದುರಿಗೆ ಸದಾ ಕಟ್ಟಿಯಿಟ್ಟಿರುತ್ತಿದ್ದಳು. ಅಲ್ಲಿ ನಿತ್ಯ ಶಿವಪುರಾಣವು ನಡೆಯುತ್ತಿತ್ತು. ಅದನ್ನು ಅವು ಕೇಳುತ್ತಿದ್ದವು. ಹಾಗೆಯೇ ಮಹಾನಂದ ಶಿವನ ಮುಂದೆ ಗಾಯನ ಮಾಡುತ್ತಿದ್ದಳು ಮತ್ತು ಕುಕ್ಕುಟ ಮರ್ಕಟಗಳ ಕುತ್ತಿಗೆ ಹಾಗೂ ಹಣೆಗೆ ವಿಭೂತಿ ಹಚ್ಚಿ ಅವುಗಳನ್ನು ಶಿವನ ಮುಂದೆ ಕುಣಿಯ ಹಚ್ಚುವಳು. ಹೀಗೆ ಅವಳ ಸಂಗತಿಯಿಂದ ಅವುಗಳಿಗೂ ಶಿವಭಜನೆಯೂ ಲಭಿಸುತ್ತಿತ್ತು. ಒಂದು ದಿನ ಅವಳ ಸತ್ವವನ್ನು ಪರೀಕ್ಷಿಸುವುದಕ್ಕಾಗಿ ಸದಾಶಿವನು ವರ್ತಕನ ವೇಷದಿಂದ ಅವಳ ಸದನಕ್ಕೆ ಆಗಮಿಸಿದನು. ಆತನ ಸ್ವರೂಪವನ್ನು ಕಂಡು ಮಹಾನಂದೆಯು ತನ್ಮಯಳಾಗಿ ಸ್ವಹಸ್ತದಿಂದ ರತ್ನಮಂಚದ ಮೇಲೆ ಕುಳ್ಳಿರಿಸಿ ಆತನ ಪೂಜೆಯನ್ನು ಮಾಡಿದಳು. ಭಕ್ತರಿಗೆ ದೇವರ ಪರಿಚಯವು ತೀವ್ರ ದೊರಕಿತದೆ. ಶಿವನು ವೇಷಧಾರಿಯಾದರೂ ಒಳಗಿನ ತೇಜವು ಪ್ರಕಾಶ ಕೊಡದೆ ಉಳಿಯುವುದೇ. ಆ ವರ್ತಕನ ಕೈಯಲ್ಲಿ ವಿಶ್ವಕರ್ಮನಿಂದ ರಚಿತವಾದ ಅಮೂಲ್ಯವಾದ ಕಂಕಣವಿತ್ತು. ಅದನ್ನು ಆತನು ತೆಗೆದು ಅವಳ ಕೈಯಲ್ಲಿ ಹಾಕಿದನು. ಆಗ ಮಹಾನಂದೆಯು ಆನಂದಚಿತ್ತಳಾಗಿ, 3 ದಿವಸ ನಾನು ನಿಮ್ಮ ದಾಸಿಯಾಗಿ ಇರುವೆನು. ಅದಕ್ಕೆ ಆತನು ಒಪ್ಪಿಕೊಂಡು ತನ್ನ ಹತ್ತಿರ ಸೂರ್ಯಪ್ರಭೆಯಂತೆ ಪ್ರಕಾಶಮಾನವಾಗಿದ್ದ ಶಿವಲಿಂಗವನ್ನು ಹೊರಗೆ ತೆಗೆದನು. ಮಹಾನಂದೆಯು ಜಯ ಜಯ ಚಂದ್ರಮೌಳಿ ಎಂದು ತನ್ಮಯಳಾದಳು. ವರ್ತಕನು ಮಹಾನಂದೆಗೆ, ಈ ಲಿಂಗವೆಂದರೆ ನನ್ನ ಪ್ರಾಣ, ಕಾರಣ ಇದಕ್ಕೆ ಜತನವಾಗಿ ಇಡು. ಇದಕ್ಕೆ ಧಕ್ಕೆಯಾದರೆ ನಾನು ಅಗ್ನಿಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುವೆನು. ಹೀಗೆ ನನ್ನ ವ್ರತವು ಕಠಿಣವಾಗಿದೆ ಎಂದು ನುಡಿಯಲು ಮಹಾನಂದೆಯು ಆ ಮಾತಿಗೆ ಒಪ್ಪಿಕೊಂಡು ಆ ಲಿಂಗವನ್ನು ನೃತ್ಯಾಗಾರದಲ್ಲಿ ಇಟ್ಟು ತಾವು ಇಬ್ಬರೂ ಶಯನಗ್ರಹಕ್ಕೆ ತೆರಳಿದರು. ಶಿವನು ಅವಳ ಶ್ರದ್ಧೆಯು ಎಷ್ಟಿದೆ, ಧೈರ್ಯವು ಎಂಥದ್ದು ಎಂಬುದನ್ನು ನೋಡಿ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಕೌತುಕ ಚರಿತ್ರವನ್ನು ತೋರಿಸಿದನು. ಕ್ಷಣಕಾಲದಲ್ಲಿ ನೃತ್ಯಶಾಲೆಗೆ ಅಗ್ನಿ ಹತ್ತಿ ಅದು ಉರಿಯ ಹತ್ತಿತು. ಆಗ ವೈಶ್ಯನು ಮಹಾನಂದೆಯನ್ನು ಎಚ್ಚರಗೊಳಿಸಿದನು. ಆಗ ಅವಳು ಗಡಿಬಿಡಿಯಿಂದ ಎದ್ದು. ಅಷ್ಟರಲ್ಲಿಯೇ ಕುಕ್ಕುಟ ಮರ್ಕಟಗಳು ಹಾಗೂ ಸಮಗ್ರ ನೃತ್ಯಶಾಲೆಯು ಭಸ್ಮವಾಯಿತು. ನಂತರ ಅಗ್ನಿಯು ಶಾಂತವಾಯಿತು. ಆಗ ವೈಶ್ಯನು ಮಹಾನಂದೆಯನ್ನು ಕುರಿತು, ನನ್ನ ದಿವ್ಯಲಿಂಗವನ್ನು ಎಚ್ಚರಿಕೆಯಿಂದ ಕಾಯ್ದು ಇಟ್ಟಿರುವಿಯಾ ಎಂದು ಕೇಳಿದನು. ಮಹಾನಂದೆಯು ಗಾಬರಿಗೊಂಡಳು. ಎದೆ ಬಡಕೊಂಡು ದಿವ್ಯಲಿಂಗವು ದಗ್ಧವಾಯಿತೆಂದು ದುಃಖಿಸಹತ್ತಿದಳು. ಆಗ ವೈಶ್ಯನು, ಈ ದಿವಸ ನಮ್ಮ ನೇಮದ 2ನೇ ದಿನ, ನನ್ನ ನೇಮದಂತೆ ನಾನು ಪ್ರಾಣವನ್ನು ತ್ಯಜಿಸುವೆನು ಎಂದು ಹೇಳಿ ಅಗ್ನಿಯನ್ನು ಹೊತ್ತಿಸಿ ವರ್ತಕನು ಓಂ ನಮಃಶಿವಾಯ ಎಂದು ನುಡಿದು ಅಗ್ನಿಯಲ್ಲಿ ಹಾರಿಕೊಂಡನು. ಮಹಾನಂದೆಯು ಇದನ್ನು ಕಂಡು ಸರ್ವಸ್ವಂದವನ್ನು ಕರೆದು ಸಕಲ ಸಂಪತ್ತನ್ನು ದಾನ ಮಾಡಿದಳು. ಸ್ನಾನ ಮಾಡಿ ಭಸ್ಮಧಾರಣೆ ಮಾಡಿಕೊಂಡು ರುದ್ರಾಕ್ಷಿಗಳನ್ನು ಧರಿಸಿದಳು. ಹೃದಯದಲ್ಲಿ ಶಿವಧ್ಯಾನ ಮಾಡುತ್ತಾ ಹರಹರ ಶಿವಶಿವ ಎಂದು ಘೋಷಿಸುತ್ತಾ ನಿಶ್ಶಂಕೆಯಿಂದ ಅಗ್ನಿಪ್ರವೇಶ ಮಾಡಿದಳು. ಉದಯಾಚಲದಲ್ಲಿ ಸೂರ್ಯಬಿಂಬವು ಕಾಣುವಂತೆ ಆಗ ಶಿವನು ಭಕ್ತರನ್ನು ಸಂಕಟದಿಂದ ಪಾರು ಮಾಡುವುದಕ್ಕೆ ಪ್ರಕಟನಾದನು. ಅವನ ತಲೆಯಲ್ಲಿ ಜಟಾಭಾರವಿತ್ತು. ಜಡೆಯಲ್ಲಿ ಗಂಗೆಯು ಕುಳಿತಿದ್ದಳು. ಶಿರದಲ್ಲಿ ಚಂದ್ರಕಲೆಯೂ ಇತ್ತು. ನೀಲಕಂಠನು ಸರ್ವಾಂಗಕ್ಕೆ ಭಸ್ಮವನ್ನು ಲೇಪಿಸಿಕೊಂಡಿದ್ದನು. ವ್ಯಾಘ್ರಾಂಬರವನ್ನು ಧಾರಣೆ ಮಾಡಿದ್ದನು. ಕೊರಳಲ್ಲಿ ರುಂಡಗಳ ಮಾಲೆಯಿತ್ತು. ಖಟ್ವಾಂಗವನ್ನು ಹಾಕಿಕೊಂಡಿದ್ದನು. ಮಹಾನಂದೆಯನ್ನು ತನ್ನ ಕೈಗಳಿಂದ ಎತ್ತಿಕೊಂಡು, ನಾನು ಸುಪ್ರಸನ್ನನಾದೆ, ಬೇಕಾದ ವರವನ್ನು ಬೇಡು ಎಂದು ನುಡಿದಾಗ ಅವಳು ಈ ನಗರವನ್ನೇ ಉದ್ಧರಿಸಬೇಕು ಎಂದು ಬೇಡಿಕೊಂಡಳು. ಶಿವನು ತಥಾಸ್ತು ಎಂದು ನುಡಿದನು. ಮಹಾನಂದೆಯು ತಾಯಿ ಬಂಧು ಸಹಿತ ದಿವ್ಯ ವಿಮಾನದಲ್ಲಿ ಕುಳಿತು ಶಿವಪದವನ್ನು ಸೇರಿದರು. ಪರಾಶರರು ಭದ್ರಸೇನ ರಾಜನನ್ನು ಕುರಿತು, ಈ ಬಾಲಕರಿಬ್ಬರು ಪೂರ್ವದಲ್ಲಿ ಕುಕ್ಕುಟ ಮರ್ಕಟಗಳಾಗಿದ್ದು ಕಂಠದಲ್ಲಿ ರುದ್ರಾಕ್ಷಿ ಧಾರಣೆ, ವಿಭೂತಿ ಧಾರಣೆ, ಶಿವಕೀರ್ತನ ಪುಣ್ಯದಿಂದ ಈ ಜನ್ಮದಲ್ಲಿ ನಿಮ್ಮಿಬ್ಬರ ಉದರದಲ್ಲಿ ಜನಿಸಿದರು. ಮಂಗನೇ ನಿನ್ನ ಮಗನು, ಕೋಳಿಯೇ ಮಂತ್ರಿಪುತ್ರನು. ರುದ್ರಾಕ್ಷಿ ಹಾಗೂ ಭಸ್ಮಧಾರಣದ ಫಲವಾಗಿ ಅವರು ಕೇವಲ ಜ್ಞಾನವಂತರು, ಈಶ್ವರ ಭಕ್ತರೂ ಆಗಿರುವರು. ಪೂರ್ವ ಸಂಸ್ಕಾರದಿಂದ ರುದ್ರಾಕ್ಷಿ ವಿಭೂತಿ ಧಾರಣೆ ಮಾಡುತ್ತಿರುವರು. ಭದ್ರಸೇನ ರಾಜನು
ಪ್ರಧಾನಿಯು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಹುಡುಗರ ಲಕ್ಷಣಗಳು ಹೇಗಿವೆ ಎಂದು ಕೇಳಿದರು. ಆಗ ಪರಾಶರ ಋಷಿಯು, ನಾನು ನಿಜವನ್ನು ಹೇಳಿದರೆ ನಿಮಗೆ ದುಃಖವಾಗುತ್ತದೆ, ಆದ್ದರಿಂದ ನಾನು ಹೇಗೆ ಮಾಡಲಿ ಎಂದು ಕೇಳಿದರು. ಆಗ ರಾಜನು ವಿನಯದಿಂದ, ಸ್ವಾಮಿ, ನೀವು ನಿಜವನ್ನೇ ಹೇಳಿರಿ, ತಾವು ಅಪಾಯಕ್ಕೆ ಉಪಾಯ ಮಾಡಲು ಸಮರ್ಥರಿರುವಿರಿ ಎಂದನು. ಆಗ ಪರಾಶರರು, ಎಲೈ ರಾಜ, ಕೇಳು, ನಿನ್ನ ಮಗುವಿಗೆ 12 ವರ್ಷ ಆಯುಷ್ಯವೂ ಅದೆ. ಆ 12 ವರ್ಷ ತುಂಬಲಿಕ್ಕೆ ಇನ್ನೂ 7 ದಿವಸಗಳು ಮಾತ್ರ ಉಳಿದಿರುತ್ತದೆ. 8ನೇ ದಿವಸವೇ ನಿನ್ನ ಪುತ್ರನಿಗೆ ಮರಣವು ಬರುವುದು ಎಂದು ಹೇಳಿದರು. ಆ ಮಾತು ಕೇಳಿದ ಕೂಡಲೇ ರಾಜನು ದುಃಖದಿಂದ ಋಷಿಯ ಪಾದಗಳಿಗೆ ಬಿದ್ದು, ಇನ್ನು ಮುಂದೆ ಏನು ಮಾಡಲಿ ಹೇಳಿರಿ ಎಂದು ಬೇಡಿಕೊಂಡನು. ಆಗ ದಯಾನಿಧಿಗಳಾದ ಪರಾಶರ ಋಷಿಗಳು, ಎಲೈ ರಾಜನೇ, ನೀನು ಜಗದ್ರೂಪವೂ ಉಮಾಕಾಂತನೂ ಆದ ಶಿವನಿಗೆ ಶರಣು ಹೋಗು. ಮನಸ್ಸಿನಲ್ಲಿಯ ಭಯವನ್ನು ಬಿಟ್ಟು ಶಿವಧ್ಯಾನದಲ್ಲಿರು. ಶೂಲಪಾಣಿಯು ಎಲ್ಲರನ್ನೂ ರಕ್ಷಿಸುವನು. ಸ್ವರ್ಗ, ಮೃತ್ಯು, ಪಾತಾಳ ಲೋಕಗಳಲ್ಲಿ ಕಾಲನನ್ನು ಗೆಲ್ಲುವ ದೇವರೆಂದರೆ ಸಚ್ಚಿದಾನಂದ ಸ್ವರೂಪವಾದ ಶ್ರೀಶಂಕರನೇ ಆಗಿರುವನು. ಮೂರ್ತಿಮಂತ ಸರ್ವೇಶ್ವರನೇ 4 ವೇದಗಳನ್ನು ನಿರ್ಮಿಸಿ ಈ ಸೃಷ್ಟಿಯನ್ನು ರಚಿಸಲಿಕ್ಕೆ ಸಮರ್ಥನಾದ ಬ್ರಹ್ಮನ್ನು ತನ್ನ ರಜೋರೂಪದಿಂದ ಹುಟ್ಟಿಸಿದನು. ಆಮೇಲೆ ಆ ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟನು. ಚತುರ್ಮುಖ ಬ್ರಹ್ಮನು ಆ ವೇದಮತದಂತೆ ವಿಶ್ವವನ್ನು ನಿರ್ಮಿಸಿದನು ಮತ್ತು ಅವನು ತನ್ನ ಚತುರ್ಮುಖಗಳಿಂದ ಆ ಚತುರ್ವೇದಗಳನ್ನು ಅಂದನು. ದಕ್ಷಿಣ ಮುಖದಿಂದ ಯಜುರ್ವೇದವು ಹೊರಟಿತು. ಆ ಯಜುರ್ವೇದದಲ್ಲಿ ಉಪನಿಷತ್ಸಾರವು ಪ್ರಖ್ಯಾತವಾದದ್ದು. ಅದರಲ್ಲಿಯೂ ರುದ್ರಾಧ್ಯಾಯವು ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಬ್ರಹ್ಮನು ಮುನಿ ಮೊದಲಾದವರಿಗೆ ಹೇಳಿದನು. ರುದ್ರಾಧ್ಯಾಯವನ್ನು ಋಷಿಗಳು ತಮ್ಮ ಪುತ್ರ, ಪೌತ್ರ, ಶಿಷ್ಯರುಗಳಿಗೆ ಕಲಿಸಿದರು. ಅದು ತ್ರಿಲೋಕಗಳಲ್ಲಿ ಹಬ್ಬಿ ಭೂಮಿಯಲ್ಲಿ ಪ್ರಸಿದ್ಧವಾಯಿತು. ಅದಕ್ಕಿಂತ ಶ್ರೇಷ್ಠ ಮಂತ್ರವೂ ಮತ್ತಾವುದೂ ಇಲ್ಲ. ಅದರಿಂದ ತಪಸ್ಸು ತೀವ್ರವಾಗಿ ಸಾಧ್ಯವಾಗಿ ಚತುರ್ವಿಧ ಪುರುಷಾರ್ಥಗಳು ದೊರಕುವವು. ನಾನಾ ಪ್ರಕಾರದ ಅನೇಕ ಪಾಪಗಳು ರುದ್ರಾಧ್ಯಾಯದಿಂದ ಕೂಡಲೇ ಭಸ್ಮವಾಗಿ ಹೋಗುವವು. ರುದ್ರಾನುಷ್ಠಾನದಿಂದ ಆಯುಷ್ಯವು ವೃದ್ಧಿಯಾಗುತ್ತದೆ. ಈಗ ನೀನು 10,000 ರುದ್ರಜಪದಿಂದ ಶ್ರೀಶಂಕರನಿಗೆ ಅಭಿಷೇಕ ಮಾಡಿಸಿ ಆ ತೀರ್ಥದಿಂದ ನಿನ್ನ ಮಗನಿಗೆ ಸ್ನಾನ ಮಾಡಿಸು. ಅದರಿಂದ ನಿನ್ನ ಮಗನು 10,000 ವರುಷ ಆಯುಷ್ಯವುಳ್ಳವನಾಗಿ ಕೀರ್ತಿವಂತನಾಗಿ ರಾಜ್ಯೈಶ್ವರ್ಯವನ್ನು ಅನುಭವಿಸುವನು. ಕಾರಣ ನೀನು ತೀವ್ರವಾಗಿ ವಿದ್ವಾಂಸ ಬ್ರಾಹ್ಮಣರನ್ನು ಕರೆಕಳುಹಿಸು ಎಂದು ಹೇಳಿದರು. ರಾಜನು ಕೂಡಲೇ ಪರಾಶರ ಋಷಿಯ ಉಪದೇಶದಂತೆ 1000 ಮಂದಿ ಬ್ರಾಹ್ಮಣರನ್ನು ಕರೆಯಿಸಿ ಸಹಸ್ರ ಕಲಶಗಳಿಂದ ಶ್ರೀ ಶಿವನಿಗೆ ವಿಧಿಪೂರ್ವಕವಾಗಿ ಪುಣ್ಯವೃಕ್ಷದ ಕೆಳಗೆ ಅಭಿಷೇಕ ಮಾಡಿಸಿ ಆ ತೀರ್ಥದಿಂದ ನಿತ್ಯವೂ ತನ್ನ ಮಗನಿಗೆ 7 ದಿವಸ ಸ್ನಾನ ಮಾಡಿಸ ಹತ್ತಿದನು. 8ನೇ ದಿವಸ ಮುಂಜಾನೆ ಆ ಬಾಲಕನು ನಿಶ್ಚೇಷ್ಟಿತನಾಗಿ ಬಿದ್ದನು. ಆ ಕೂಡಲೇ ಪರಾಶರರು ಬಂದು ಅವನ ಮೇಲೆ ಆ ತೀರ್ಥವನ್ನು ಸಿಂಪಡಿಸಿದರು. ಕೂಡಲೇ ಅಲ್ಲಿ ಅದ್ಭುತ ಆಕಾರನೂ ದಂಡಧಾರಿಯೂ ಭಯಂಕರ ಕೋರೆ ದಾಡಿಯುಳ್ಳವನೂ ಆದ ಒಬ್ಬ ಮಹಾಯವದೂತನು ಬಂದು ನಿಂತನು. ಆಗ ಯಾವತ್ತೂ ಬ್ರಾಹ್ಮಣರು ರುದ್ರವನ್ನು ಪಠಿಸುತ್ತಾ ಆ ಬಾಲಕನ ಮೇಲೆ ಮಂತ್ರಾಕ್ಷತೆಗಳನ್ನು ಹಾಕಿದರು. ಕೂಡಲೇ ಯಮದೂತನು ದೂರ ಸರಿದು ನಿಂತನು. ಅವನಿಗೆ ಆ ಬಾಲಕನ ಹತ್ತಿರ ಹೋಗಲಿಕ್ಕೆ ಸಾಧ್ಯವಿಲ್ಲದಂಟಾಯಿತು. ಅವನು ಕೈಯಲ್ಲಿ ಮಹಾಪಾಶವನ್ನು ಹಿಡಿದುಕೊಂಡು ಆ ಕುಮಾರನ ಮೇಲೆ ಹಾಕಲಿಕ್ಕೆ ಬಂದನು. ದಂಡಧರಿಸಿದ ಶಿವದೂತನೊಬ್ಬನು ಬಂದು ಯಮದೂತನನ್ನು ಹೊಡೆಯಲಿಕ್ಕೆ ಹೋದನು. ಯಮದೂತನು ಹೆದರಿ ಒಳ್ಳೆಯ ವೇಗದಿಂದ ಓಡಿಹೋದನು. ರಾಜಕುಮಾರನು ಎಚ್ಚರಾಗಿ ಸ್ಥಿರ ಮನಸ್ಸಿನಿಂದ ಎದ್ದು ಕುಳಿತನು. ಆಗ ರಾಜನು ಅತ್ಯಾನಂದದಿಂದ ಪರಾಶರ ಹಾಗೂ ಎಲ್ಲ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಅವರಿಗೆ ಸುಗ್ರಾಸ ಭೋಜನವನ್ನು ಮಾಡಿಸಿ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಸಂತೋಷಪಡಿಸಿದನು. ಅಷ್ಟರಲ್ಲಿ ಆ ರಾಜನ ಸಭೆಗೆ ಬ್ರಹ್ಮಪುತ್ರನಾದ ನಾರದನು ಅಲ್ಲಿಗೆ ಬಂದನು. ಆಗ ರಾಜನು ಅವನನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿದನು. ಮಹಾಸ್ವಾಮಿ, ತಾವೀಗ ಎಲ್ಲಿಂದ ಬರೋಣವಾಯಿತು? ತಾವು 3 ಲೋಕಗಳನ್ನು ಸಂಚರಿಸುವಾಗ ಯಾವ ವಿಶೇಷ ಸಂಗತಿಗಳು ವರ್ತಿಸಿದವು ಎಂಬುದನ್ನು ನಮಗೆ ಹೇಳಬೇಕು ಎಂದನು. ಆಗ ನಾರದನು, ಎಲೈ ರಾಜನೇ, ನಾನು ಸಂಚಾರ ಮಾಡುತ್ತಾ ಕೈಲಾಸಕ್ಕೆ ಹೋಗಿದ್ದೆನು. ಮಹಾಮೃತ್ಯುವು ತನ್ನ ದೂತರೊಡನೆ ನಿನ್ನ ಮಗನನ್ನು ಒಯ್ಯಲಿಕ್ಕೆ ಬಂದನು.
ಕೂಡಲೇ ಒಬ್ಬ ಶಿವದೂತನು ಬಂದು ಅವನನ್ನು ಹೊಡೆದು ಓಡಿಸಿದನು. ಆತನು ಯಮನ ಹತ್ತಿರ ಹೋಗಿ ಶಿವದೂತನು ತನ್ನನ್ನು ಹೊಡೆದ ಸಂಗತಿಯನ್ನು ಹೇಳಿದನು. ಆಗ ಯಮನು ಸಿಟ್ಟಿಗೆದ್ದು ವೀರಭದ್ರನ ಹತ್ತಿರ ಬಂದು, ಎಲೈ ಯಮನೆ, ರುದ್ರಾಧ್ಯಾಯ ಜಪದಿಂದ ಆ ರಾಜಪುತ್ರನ ಆಯುಷ್ಯವು 10,000 ವರುಷ ಆಗಿವದೆ. ಇದನ್ನು ವಿಚಾರಿಸದೆ ನಿನ್ನ ದೂತರು ಹೋದರು ಎಂದನು. ಯಮನು ಚಿತ್ರಗುಪ್ತನನ್ನು ಕರೆಸಿ ಪತ್ರಿಕೆಯನ್ನು ತೆಗೆಸಿ ನೋಡಲಾಗಲಿ ಅದರಲ್ಲಿ 12 ವರ್ಷ ಆಯುಷ್ಯವೆಂದು, ಅದರ ಮುಂದೆ 10,000 ವರುಷ ಆಯುಷ್ಯವೆಂದು ಬರೆದಿತ್ತು. ಆಗ ಯಮಧರ್ಮನು ತನ್ನ ಅಪರಾಧವನ್ನು ಒಪ್ಪಿಕೊಂಡು ಶಂಕರನನ್ನು ಸ್ತುತಿಸುತ್ತಾ ಹೊರಟು ಹೋದನು. ಎಲೈ ರಾಜನೇ, ನೀನು ಪರಾಶರ ಋಷಿಗಳ ಕೃಪೆಯಿಂದ ಪುಣ್ಯಕರವಾದ ರುದ್ರಜಪವನ್ನು ಮಾಡಿಸಿದ್ದರಿಂದ ನಿನ್ನ ಮಗನ ಆಯುಷ್ಯವು ಬೆಳೆದು ಅವನು ಮೃತ್ಯುವನ್ನು ಗೆದ್ದನು ಎಂದು ಹೇಳಿ ನಾರದನು ಅಲ್ಲಿಂದ ಹೊರಟು ಹೋದರು. ಈ ವೃತ್ತಾಂತವೆಲ್ಲವೂ ಪರಾಶರ ಮುನಿಗಳು ರಾಜನಿಗೆ ಹೇಳಿ ಅಪ್ಪಣೆ ಪಡೆದು ಹೋದರು. ರಾಜಪುತ್ರನು ಮುಂದೆ 10,000 ವರುಷ ರಾಜ್ಯವಾಡಿ ಸಕಲ ಸೌಖ್ಯವನುಭವಿಸಿದನು. ರುದ್ರಾಧ್ಯಾಯದ ಮಹಿಮೆಯು ಅಪಾರವಾಗಿದೆ. ಈ ಕಥೆಯನ್ನು ಕೇಳಿದವರಿಗೂ ಪಠನ ಮಾಡಿದವರಿಗೂ ಪರಮೇಶ್ವರನು ಅಖಂಡ ಆಯುರಾರೋಗ್ಯವನ್ನು ದಯಪಾಲಿಸುವನೆಂಬುದರಲ್ಲಿ ತಿಲಮಾತ್ರವೂ ಸಂದೇಹವಿಲ್ಲ. ಹೀಗೆ ರುದ್ರಾಧ್ಯಾಯದ ಮಹಿಮೆಯಿಂದ ರಾಜಕುಮಾರನು ಮೃತ್ಯುವನ್ನು ಗೆದ್ದನು. ರುದ್ರಾಧ್ಯಾಯದ ಮಹಿಮೆ ಅಪಾರವಾದದ್ದು. ಈ ಕಥೆಯನ್ನು ಕೇಳುವವರಿಗೂ ಪಠಿಸುವವರಿಗೂ ಪರಮೇಶ್ವರನು ಆಯುರಾರೋಗ್ಯ ಮತ್ತು ಸಕಲ ಸುಖಗಳನ್ನು ನೀಡುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಖಂಡಿತ ಈ 11ನೇ ಅಧ್ಯಾಯವಾದ ರುದ್ರಾಧ್ಯಾಯದ ಮಹಿಮೆಯನ್ನು ಪಠಿಸುವುದರಿಂದ ಅಥವಾ ಶ್ರವಣ ಮಾಡುವುದರಿಂದ ದೊರೆಯುವ ವಿಶೇಷ ಫಲಗಳನ್ನು ಇಲ್ಲಿ ನೀಡಲಾಗಿದೆ. ಇದನ್ನು ನೀವು ಕಥೆಯ ಮುಕ್ತಾಯದ ನಂತರ ಭಕ್ತರಿಗೆ ತಿಳಿಸಲು ಬಳಸಬಹುದು. ಶ್ರೀ ಶಿವಲೀಲಾಮೃತದ 11ನೇ ಅಧ್ಯಾಯದ ವಿಶೇಷ ಫಲಗಳು. ಈ ಅಧ್ಯಾಯವು ಕೇವಲ ಒಂದು ಕಥೆಯಲ್ಲ, ಇದು ಮೃತ್ಯುವನ್ನು ಗೆಲ್ಲುವ ಮತ್ತು ಪಾಪಗಳನ್ನು ತೊಳೆಯುವ ಒಂದು ಶಕ್ತಿಶಾಲಿ ಅಸ್ತ್ರ ಎಂದು ನಂಬಲಾಗಿದೆ. ಇದರ ಪ್ರಮುಖ ಫಲಗಳೆಂದರೆ ಮೃತ್ಯುಭಯ ನಿವಾರಣೆ. ಕಥೆಯಲ್ಲಿ ರಾಜಕುಮಾರನು ಮೃತ್ಯುವನ್ನು ಗೆದ್ದಂತೆ ಈ ಅಧ್ಯಾಯದ ಪಠನದಿಂದ ಅಕಾಲ ಮರಣದ ಭೀತಿ ದೂರವಾಗುತ್ತದೆ ಮತ್ತು ಆಯುಷ್ಯವು ವೃದ್ಧಿಸುತ್ತದೆ. ಪಾಪ ವಿಮೋಚನೆ. ಮನುಷ್ಯನು ತಿಳಿದೋ ತಿಳಿಯದೆ ಮಾಡಿದ ಪಂಚಮಹಾಪಾಪಗಳು ಸಹ ರುದ್ರಮಹಿಮೆಯ ಶ್ರವಣದಿಂದ ಭಸ್ಮವಾಗುತ್ತವೆ. ಸಂಕಷ್ಟ ಪರಿಹಾರ. ಜೀವನದಲ್ಲಿ ಎದುರಾಗುವ ದೊಡ್ಡ ವಿಪತ್ತುಗಳು ಅಥವಾ ಕಠಿಣ ಸಮಸ್ಯೆಗಳ ಸಮಯದಲ್ಲಿ ಈ ಅಧ್ಯಾಯವನ್ನು ಪಾರಾಯಣ ಮಾಡುವುದರಿಂದ ಶಿವನ ರಕ್ಷಾಕವಚ ಲಭಿಸುತ್ತದೆ. ರುದ್ರಾಕ್ಷಿ ಮತ್ತು ವಿಭೂತಿಯ ಮಹಿಮೆ. ಈ ಅಧ್ಯಾಯವನ್ನು ಓದುವುದರಿಂದ ಶಿವನ ಪ್ರಿಯವಾದ ರುದ್ರಾಕ್ಷಿ ಮತ್ತು ವಿಭೂತಿಯನ್ನು ಧರಿಸುವುದರ ಮಹತ್ವ ಅರಿವಾಗಿ ಭಕ್ತರಲ್ಲಿ ವೈರಾಗ್ಯ ಮತ್ತು ಜ್ಞಾನ ಮೂಡುತ್ತದೆ. ಸಕಲ ಸೌಭಾಗ್ಯ. ನಾರದರು ಹೇಳಿದಂತೆ ಯಾರು ಈ ಅಧ್ಯಾಯವನ್ನು ಶ್ರದ್ಧೆಯಿಂದ ಓದುತ್ತಾರೋ ಅವರಿಗೆ 10,000 ವರುಷದ ಆಯುಷ್ಯಷ್ಟೇ ಸಮಾನವಾದ ಕೀರ್ತಿ ಮತ್ತು ಸೌಭಾಗ್ಯಗಳು ಲಭಿಸುತ್ತವೆ. ಪರಮೇಶ್ವರನ ಅನುಗ್ರಹ ಪಡೆಯಲು ರುದ್ರಾಭಿಷೇಕ ಎಷ್ಟು ಶ್ರೇಷ್ಠವೋ ಈ 11ನೇ ಅಧ್ಯಾಯದ ಪಾರಾಯಣವೂ ಅಷ್ಟೇ ಪವಿತ್ರವಾದದ್ದು. ಭಕ್ತಿಯಿಂದ ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬರಿಗೂ ಆ ಚಂದ್ರಮೌಳಿಯು ಅಖಂಡ ಆಯುರಾರೋಗ್ಯ ನೀಡಿ ಸಲಹಲಿ. ಹರ ಹರ ಶಂಕರ. ಶ್ರೀ ಸಾಂಬ ಸದಾಶಿವಾರ್ಪಣಮಸ್ತು. ಹರ ಹರ ಮಹಾದೇವ. ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತ ಇತಿ ಶ್ರೀ ಶಿವಲೀಲಾಮೃತ ರುದ್ರಾಧ್ಯಾಯ ಮಹಿಮಾವರ್ಣನಂ ನಾಮ 11ೋಧ್ಯಾಯಃ. ಶ್ರೀ ಸಾಂಬ ಸದಾಶಿವಾರ್ಪಣಮಸ್ತು.